ಸ್ನೇಹಿತರೆ ನಮಸ್ಕಾರ. ಇವತ್ತು ನಾನು ಗರಿಯಾಗಿರುವಂಥ ರಾಗಿ ದೋಸೆನ ಹೆಂಗೆ ಮನೆಯಲ್ಲೇ ನಾವು ತಯಾರು ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನೋಡಿ, ಅದರಲ್ಲಿ 1 ಗ್ಲಾಸಷ್ಟು ನಾನು ದೋಸೆ ಅಕ್ಕಿನ ಹಾಕ್ತೀನಿ. ಅದಾದಮೇಲೆ ಒಂದು ಕಾಲು ಗ್ಲಾಸು ಕಾಲು ಸ್ವಲ್ಪ ಜಾಸ್ತಿ ಅರ್ಧ ಗ್ಲಾಸಷ್ಟು ರಾಗಿನ ಹಾಕಿದ್ದೀನಿ ನೋಡಿ, ಯಾಕಂದರೆ ನ್ಯಾಚುರಲ್ ಆಗಿರಬೇಕು ಅಂತ. 1 ಸ್ಪೂನಷ್ಟು ಹಾಕಿದ್ದೀನಿ, ಉದ್ದಿನ ಬೇಳೆ ಹಾಕಿದ್ದೀನಿ. ಅದು ಜಾಸ್ತಿ ಹಾಕ್ಬಾರ್ದು, ಅಷ್ಟೇ ಹಾಕಬೇಕು, ಏನಕ್ಕಂದರೆ ಅದು ಅಷ್ಟು ಒಳ್ಳೆಯದಲ್ಲ ಹೆಲ್ತ್ಗೆ. ಅದಕ್ಕೋಸ್ಕರ 1 ಸ್ಪೂನ್ ಅಷ್ಟೇ ಹಾಕಿದ್ದೀನಿ ನಾನು. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ನೋಡಿ. ಅದಂದರೆ ನಮಗೆ ಹೆಲ್ತ್ಗೂ ಒಳ್ಳೆಯದು, ಅದು ಆ್ಯಸಿಡಿಟಿನ ಕಂಟ್ರೋಲ್ ಮಾಡುತ್ತೆ, ಜೊತೆಗೆ ನನಗೆ ಅದು ಟೇಸ್ಟ್ಗೂ ಒಳ್ಳೆಯದು. ಅದಕ್ಕೋಸ್ಕರ ಜೀರಾ ಯೂಸ್ ಮಾಡ್ತಿದ್ದೀವಿ. ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಹೆಂಗೆ ಮಾಡೋದು ಅಂತ. ಇವಾಗ ಅದನ್ನು ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ. ಇವಾಗ ನಾವೇನು ಮಾಡ್ತೀವಿ ಅಂದರೆ ನೀರು ಆ್ಯಡ್ ಮಾಡ್ತೀನಿ ನೋಡಿ. ನೀರಲ್ಲಿ ಏನಾಗಿದೆ ಅಂದರೆ ಜಸ್ಟ್ ಮುಗಿದಿದೆ, ಇನ್ನೊಂದು ಗ್ಲಾಸ್ ಆ್ಯಡ್ ಮಾಡ್ತೀನಿ. ಅಂದರೆ ನಿಮ್ಗೆ 2 ಗ್ಲಾಸ್ ಹಾಕಿದ್ರೆ ಅದು ಡಬ್ಬಲ್ ಆಗುತ್ತೆ, ಅಂದರೆ ನೀರು ಈಗ ಡಬ್ಬಲ್ ಆಗುತ್ತೆ. ಅದಷ್ಟು ನೀರು ಹಾಕಲೇಬೇಕು. ಹಾಕ್ಬಿಟ್ಟು ಇವಾಗ ಅದನ್ನೇನು ಮಾಡಬೇಕು, ನಾನು ಮುಚ್ಚಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸಲ ಮೇಲ್ಗಡೆ ತೇಲ್ತಾ ಇದೆಯಲ್ಲ, ಅದನ್ನೆಲ್ಲ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಮುಚ್ಚಲು ಹಾಕ್ಬಿಟ್ಟು ನಾನು ಅದನ್ನು ಹಂಗೆ ಇಟ್ಬಿಡ್ತೀನಿ. ಅದು 6 ಅವರು ಇದಾಗಬೇಕದು ಚೆನ್ನಾಗಿ ನೋಡಿ. ಈಗ 6 ಅವರ್ ಆದಮೇಲೆ ತೆಗೆದಿದ್ದೀನಿ ನೋಡಿ. ಇವಾಗ 1 ನಿಮಿಷ ಇವಾಗ ಏನು ಮಾಡ್ಕೊತೀನಿ, ನೀಟಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ. ಇವಾಗ ಏನಾದರೂ ಪೇಪರ್ ಅವಲಕ್ಕಿ ಹಾಕಿದ್ದೀನಿ ನೋಡಿ, 1 ಸ್ಪೂನು, 1 ಇಡಿ ಅಂತ ಹೇಳ್ಬೋದು, ಅಷ್ಟು ಪೇಪರ್ ಅವಲಕ್ಕಿ ಹಾಕಿದ್ದೀನಿ. ಒಂದು ಸ್ವಲ್ಪ ರೈಸ್ ಹಾಕ್ಕೋಬೇಕು, ಅಂದರೆ ಅನ್ನ ಬೇಯಿಸಿರೋ ಅನ್ನ ಹಾಕ್ಕೋಬೇಕು. ನಾವು ನಾರ್ಮಲಾಗಿ ಬಾಯ್ಲ್ಡ್ ರೈಸ್ ಮಾಡ್ತೀವಿ, ಅದರಿಂದಾಗಿ ಬಾಯ್ಲ್ಡ್ ರೈಸ್ ಆ್ಯಡ್ ಮಾಡಿದ್ದೀವಿ. ವೈಟ್ ರೈಸ್ ಇದೆ, ಅದನ್ನು ಹಾಕ್ಬೋದು, ಅದೇನೋ ತೊಂದರೆ ಇಲ್ಲ. ಅದೇನಕ್ಕಂದರೆ ಸ್ಮೂತಾಗಿ ಬರಲಿ ಅಂತ ಆ್ಯಡ್ ಮಾಡ್ತಾಯಿದ್ದೀವಿ ಅಷ್ಟೇ. ಅದು ಇವಾಗ ಒಂದು ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಒಂದು 2 ಚಿಟಿಕೆಯಷ್ಟು ಉಪ್ಪು. ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರೋಲ್ಲ, ಅದಕ್ಕೆ ನಾರ್ಮಲಾಗಿ ನಾವು ಅಷ್ಟು ಹಾಕ್ತೀವಿ ಒಂದು ಉಪ್ಪು. ಬೇಕಾದರೆ ಸ್ವಲ್ಪ ಫಸ್ಟ್ ಒಂದು ದೋಸೆ ಮಾಡಿ ತಿಂದ್ಬಿಟ್ಟು ನೋಡ್ಕೊಂಡು ಆ್ಯಡ್ ಮಾಡ್ಕೋಬೋದು. ಇವಾಗ ನೀರು ಹಾಕಿದ್ದೀನಿ ನೋಡಿ, ಜಾಸ್ತಿ ನೀರು ಸ್ವಲ್ಪ ನೀರು ಹಾಕ್ಬಿಟ್ಟು ಇವಾಗ ಮಿಕ್ಸಿಲಿ ಹಾಕ್ಬಿಟ್ಟು ರುಬ್ಬಿದ್ದೀನಿ ನೋಡಿ. ಹೆಂಗಾಗಿದೆ ಇವಾಗ ಹಿಟ್ಟು. ಜಾಸ್ತಿ ಗಟ್ಟಿನೂ ಇಲ್ಲ, ತುಂಬ ನೀರಾಗಿಲ್ಲ, ಮೀಡಿಯಮ್ ಆಗಿರಬೇಕು, ಆ ಥರ ಮಾಡಿದ್ದೀನಿ. ಇವಾಗ ನೋಡಿ ರುಬ್ಬಿ ಆಗಿದೆ. ಇದನ್ನು ನಾನು ಇವಾಗ ಪಾತ್ರೆಯಲ್ಲಿ ಹಾಕ್ಬಿಟ್ಟು ಹಂಗೆ ಇಟ್ಬಿಡ್ತೀನಿ. ಅದು ಅಂದರೆ ಇವತ್ತು ರಾತ್ರಿ ಮಾಡಿದ್ದೀನಿ ನಾನು, ಇದನ್ನು ರುಬ್ಬಿದ್ದೀನಿ. ಈಗ ನಾಳೆ ಬೆಳಿಗ್ಗೆ ನಾನು ಅದನ್ನು ರೆಡಿ ಮಾಡಬೇಕು. ನಾನು ಬೆಳಿಗ್ಗೆ ರೆಡಿಬಿಟ್ಟು ದೋಸೆ ಮಾಡಬೇಕು. ಅದಕ್ಕೆ ಜೊತೆಗೆ ಇವಾಗ ಹಾಕ್ಬಿಟ್ಟು ಇಟ್ಬಿಡ್ತೀನಿ. ಜೊತೆಗೆ ಇವಾಗ ಅದಕ್ಕೆ ನಾನು ಈ ದೋಸೆಗೆ ಒಂದು ಪಲ್ಯ ಬೇಕಲ್ಲ, ಅದಕ್ಕೆ ನಾವು ಆಲೂ ಪಲ್ಯ ಮಾಡ್ತೀವಿ, ಅಂದರೆ ಬಾಜಿ ಅಂತಾರೆ, ಅದಕ್ಕೆ ಬಾಜಿ ಮಾಡೋದು ಅಂತಾರೆ, ಬಾಜಿ ಪಲ್ಯ ಅಂತ. ಅದು ಏನಂಗೆ ಅದಕ್ಕೆ ಈರುಳ್ಳಿ ಹಚ್ಕೊಂಡು ಇಟ್ಟಿದ್ದೀನಿ ನಾನು, ಕೊತ್ತಂಬರಿ ಸೊಪ್ಪು ಹಚ್ಕೊಂಡಿದ್ದೀನಿ, ಪೊಟ್ಯಾಟೋನ ಆಲ್ರೆಡಿ ಬೇಯಿಸ್ಬಿಟ್ಟು ಒಂದು 4 ಪೊಟ್ಯಾಟೋನ ಚೆನ್ನಾಗಿ ಪುಡಿ ಪಾಡಿ ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪಿದೆ, ಕರಿಮೆಣಸು ಇದೆ, ಒಂದು ಲೈಮ್ ಇದೆ, ಒಂದು ಸ್ವಲ್ಪ ಕರಿಬೇವು ಸೊಪ್ಪಿದೆ, ಎಲ್ಲನೂ ಇಟ್ಕೊಂಡಿದ್ದೀನಿ ನಾನು, ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಾಡಬೇಕು ಅಂತ. ಇವಾಗ ನಾವೇನು ಮಾಡೋಣ, ಸ್ವಲ್ಪ ಟೈಮ್ ಇರೋದ್ರಿಂದ ಫಸ್ಟ್ ಅದಕ್ಕೆ ಪಲ್ಯ ರೆಡಿ ಮಾಡ್ಕೊಂಬಿಡೋಣ. ಅದಕ್ಕೆ ಏನೇನು ಬೇಕು ಅಂತ ನಾನು ಇವಾಗ ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ. ಇವಾಗ ಏನು ಮಾಡ್ತೀನಿ, ಒಂದು ಬಾಣಲೆನ ಆಲ್ರೆಡಿ ಸ್ಟವ್ ಮೇಲೆ ಇಟ್ಟಿದ್ದೀನಿ ನೋಡಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಇವಾಗ 2-3 ಸ್ಪೂನಷ್ಟು ಎಣ್ಣೆ ಹಾಕಬೇಕಾಗತ್ತೆ, ಯಾಕಂದರೆ ಎಣ್ಣೆ ಹಾಕಿಲ್ಲ ಅಂದರೆ ಅದು ಟೇಸ್ಟ್ ಬರೋಲ್ಲ. ಇನ್ನೊಂದು ಅದು ಬಾಯ್ಲ್ ಆಗೋಲ್ಲ, ಓನಿಯನ್ ಇದೆಲ್ಲ ನೀಟಾಗಿ ಬಾಯ್ಲ್ ಆಗಬೇಕು ಅಂದರೆ ಸ್ವಲ್ಪ ಎಣ್ಣೆ ಇರಬೇಕಾಗತ್ತೆ ಅದಕ್ಕೆ. ಅದಕ್ಕೋಸ್ಕರ ನಾನು ಎಣ್ಣೆ ಆ್ಯಡ್ ಮಾಡ್ತಾಯಿದ್ದೀನಿ, ಒಂದು 3 ಸ್ಪೂನ್ ಎಣ್ಣೆ ಆ್ಯಡ್ ಮಾಡ್ತೀನಿ. ಅದಾದಮೇಲೆ ಅದು ಚೆನ್ನಾಗಿ ಕಾಯಬೇಕು, ಸ್ವಲ್ಪ ಕಾಯ್ತಾ ಇರುತ್ತೆ ನೋಡಿ, ಕಾಯುತ್ತೆ. ಇವಾಗ ಎಣ್ಣೆ ಕಾದ ಮೇಲೆ ಚೆನ್ನಾಗಿ ಕಾಯ್ದ ಮೇಲೆ ಅದೊಂಥರ ಗೊತ್ತಾಗುತ್ತೆ ನಿಮಗೆ ಎಣ್ಣೆ ಕಾದಿದೆ ಅಂತ. ಆವಾಗ ನಾನು ಒಗ್ಗರಣೆ ಹಾಕ್ತೀವಿ. ಒಗ್ಗರಣೆ ಅಂದರೆ ನಾರ್ಮಲಾಗಿ ಬ್ಯಾಡಗಿ ಮೆಣಸು ಹಾಕ್ತೀವಿ ನಾವು. ಆಮೇಲೆ ಇದು ನೋಡಿ, ಇದು ಬೆಳ್ಳುಳ್ಳಿ ಹಾಕ್ಕೋಬೇಕು, ಬಟ್ ನಾನು ಬೆಳ್ಳುಳ್ಳಿ ಹಾಕ್ಕೊಂಡಿಲ್ಲ ಇಲ್ಲಿ. ಇವಾಗ ನೋಡಿ ಸಾಸಿವೆ ಹಾಕ್ತಿದ್ದೀನಿ ನೋಡಿ, ಸಾಸಿವೆ ಆ್ಯಡ್ ಮಾಡಿದ್ದೀನಿ, ಮೆಣಸು ಆ್ಯಡ್ ಮಾಡಿದ್ದೀನಿ, ಆಲ್ರೆಡಿ ಕರಿಬೇವು ಸೊಪ್ಪು ನಾನು ಇಟ್ಕೊಂಡಿದ್ದೀನಲ್ಲ ಅದನ್ನು ಈಗ ಆ್ಯಡ್ ಮಾಡ್ತೀನಿ. ಅದು ಚೆನ್ನಾಗಿ ಸ್ವಲ್ಪ ಕಾಯಬೇಕು, ಬೆಳ್ಳುಳ್ಳಿ ಎಲ್ಲ ಹೊಡಿಬೇಕು. ಇವಾಗ ನಾನು ಓನಿಯನ್ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಇವಾಗ ನೋಡಿ ಆನಿಯನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆನಿಯನ್ ಆ್ಯಡ್ ಮಾಡ್ಕೊಂಡು ಇವಾಗ ಆಲ್ರೆಡಿ ಆಯಿಲ್ ಮತ್ತು ಒಗ್ಗರಣೆ ಎಲ್ಲ ಮಿಕ್ಸಪ್ ಆಗಿದೆಯಲ್ಲ, ಅದಕ್ಕೆ ಆನಿಯನ್ ಹಾಕ್ಬಿಟ್ಟು ಚೆನ್ನಾಗಿ ಕರಿಬೇಕದು. ಅದು ಏನಾಗುತ್ತೆ ನೋಡಿ, ಬಾಯ್ಲ್ ಆಗಬೇಕು, ಅದು ಸ್ವಲ್ಪ ಟೈಮ್ ಆಗುತ್ತೆ ಅದು ನೀಟಾಗಿ ಬಾಯ್ಲ್ ಆಗೋಕ್ಕೆ. ಬಾಯ್ಲ್ ಆಗಿಬಿಟ್ಟು ಅದು ನಿಮ್ಗೆ ಏನಾಗುತ್ತೆ, ಕಲರ್ ಚೇಂಜ್ ಆಗುತ್ತೆ. ಆ್ಯಕ್ಚುಲಿ ಇದು ನೋಡಿ ನಿಮಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ನೀಟಾಗಿ ನಿಧಾನಕ್ಕೆ ಮಾಡಬೇಕಾಗತ್ತೆ. ಅದನ್ನೆಲ್ಲ ಬಾಯ್ಲ್ ಮಾಡ್ಕೊಂಡು ನನಗೆ ಮಾಡಬೇಕು. ಸ್ವಲ್ಪ ನಿಮಿಷ, ಒಂದು 3 ನಿಮಿಷ ಬಾಯ್ಲ್ ಮಾಡಬೇಕಾಗತ್ತೆ, 3-4 ನಿಮಿಷ ಮಾಡಬೇಕು. ಅದಾದಮೇಲೆ ಅದು ಕಲರ್ ಚೇಂಜ್ ಆಗೋದು ಆ್ಯಕ್ಚುಲಿ. ಇವಾಗ ನೋಡಿ ಮಾಡ್ತಾಯಿದ್ದೀನಿ ನೋಡಿ, ಹಂಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಟೈಮ್ ಆಗುತ್ತೆ ಹಂಗೆ ಮಾಡಬೇಕು, ನನಗೆ ನೀಟಾಗಿ ಮಾಡಬೇಕು, ಎಲ್ಲ ಮಿಕ್ಸಪ್ ಆಗಬೇಕು ನೀಟಾಗಿ ನೋಡಿ. ಕೆಳಗಡೆ ಆಯಿಲ್ ನೋಡಿ, ಆಯಿಲ್ ಇದೆ ಅದರಲ್ಲಿ, ಜಾಸ್ತಿ ಆಯಿಲ್ ಬೇಕಾಗಿಲ್ಲ, ಹಾಕಿದ್ರೆ ಸಾಕೋದು. ಜಾಸ್ತಿ ಆಯಿಲ್ ಇದ್ದರೆ ಅದು ಒಳ್ಳೆಯದಲ್ಲ, ಕಾರ್ಬೋಹೈಡ್ರೇಟ್ ಇದಕ್ಕೆಲ್ಲ ಹೆಲ್ತಿಗೆ ಇಷ್ಟು ಇರುತ್ತೆ. ಅದಕ್ಕೆ ನಾವು ನಾರ್ಮಲಾಗಿ ಸ್ವಲ್ಪನೇ ಹಾಕ್ತಾಯಿದ್ವಿ ಆಯಿಲೆಲ್ಲ ನೋಡಿ. ಇವಾಗ ನಾವು ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀವಿ, ಸ್ವಲ್ಪ
ಕಾಯಬೇಕು. ಅದು ಚೆನ್ನಾಗಿ ಕಾದ್ಮೇಲೆ ಕಲರ್ ಎಲ್ಲ ಚೇಂಜ್ ಆಗುತ್ತೆ, ಒಂಥರ ಬ್ರೌನಿಶ್ ಬರುತ್ತೆ. ಆಮೇಲೆ ನಾನು ಬೇಕಾಗಿರುವಂಥದ್ದು ಅದನ್ನೆಲ್ಲ ಹಾಕ್ಬೇಕಾಗತ್ತೆ. ಮಾಡ್ತಾಯಿದ್ದೀನಿ, ಆಲ್ರೆಡಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ. ಅದಕ್ಕೆ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಒಂದೆರಡು ಚಿಟಿಕೆಯಲ್ಲಿ ಹಾಕಿದ್ರೆ ಸಾಕಾಗುತ್ತೆ. ಅಷ್ಟು ಜಾಸ್ತಿ ಆದರೆ ಇದಾಗುತ್ತೆ. ಅದಕ್ಕೆ ಅಷ್ಟು ಇಟ್ಟರೆ ಸಾಕಾಗುತ್ತೆ ನಮಗೆ ಉಪ್ಪು. ನಾರ್ಮಲಾಗಿ ಅಷ್ಟು ಹಾಕ್ತೀವಿ ನಾವು. ಇವಾಗ ನೋಡಿ ಕಲರ್ ಚೇಂಜ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಕಲರು ನೋಡಿ ಬ್ರೌನ್ ಬಣ್ಣ ಬಂದುಬಿಟ್ಟಿದೆ ಇವಾಗ. ನಾನಿವಾಗ ಅದಕ್ಕೆ ಆಲ್ರೆಡಿ ಬೆಳ್ಳುಳ್ಳಿ ಶುಂಠಿ ಹಾಕ್ಬಿಟ್ಟಿದ್ದೀನಿ. ಇವಾಗ ಗ್ರೀನ್ ಚಿಲ್ಲಿನ ಆಲ್ರೆಡಿ ನುಣ್ಣವಾಗಿ ಹಚ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನೀಗ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಅದು ಹಾಕಿದ್ಮೇಲೆ ಎಲ್ಲ ಕಲರೆಲ್ಲ ಚೇಂಜ್ ಆಗಿದೆ ನೋಡಿ, ಬ್ರೌನ್ ಬಣ್ಣಕ್ಕೆ ಬಂದುಬಿಟ್ಟಿದೆ. ಇವಾಗ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಈಗ ಆಲ್ರೆಡಿ ಕೊತ್ತಂಬರಿ ಸೊಪ್ಪು ನಾನು ಚೆನ್ನಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಮಿಕ್ಸ್ ಮಾಡಿಬಿಡ್ತೀನಿ ನೀಟಾಗಿ. ಎಲ್ಲ ಹಾಕಿ ಮಿಕ್ಸ್ ಮಾಡಿ ಅದು ಹಂಗೆ ನೀಟಾಗಿ ಮಿಕ್ಸ್ ಆಗಬೇಕೆಲ್ಲ, ಯಾಕಂದರೆ ಅದು ಇಲ್ಲಾಂದರೆ ಟೇಸ್ಟ್ ಬರೋಲ್ಲ. ಎಲ್ಲ ಹಾಕ್ಬೇಕಾಗತ್ತೆ. ಈಗ ಅರಿಶಿನ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ, 2 ಚಿಟಿಕೆಯಷ್ಟು ಅರಿಶಿನ. ಏನಕ್ಕೆ ಅಂದರೆ ಮೇಯ್ನ್ ಒಂದು ಕಲರ್ ಬರುತ್ತೆ ನಿಮಗೆ, ಯೆಲ್ಲೋ ಕಲರ್ ಬಂದರೆ ಅದು ಅಟ್ರಾಕ್ಟಿವ್ ಆಗಿರುತ್ತೆ, ಅದಕ್ಕೆ ಹಾಕಬೇಕು. ಇನ್ನೊಂದು ಹೆಲ್ತ್ಗೂ ಒಳ್ಳೆಯದು, ಅರಿಶಿನ ಸ್ವಲ್ಪ ಇದ್ದರೆ ಆ್ಯಂಟಿಬ್ಯಾಕ್ಟೀರಿಯಲ್ ಬಾಡಿಗೆಲ್ಲ ಒಳ್ಳೆಯದು. ಅದಕ್ಕೋಸ್ಕರ ಅರಿಶಿನ ನಾವು ನಾರ್ಮಲಾಗಿ ಎಲ್ಲ ಅಡುಗೆಗೂ ಹಾಕ್ತೀವಿ, ಇದಕ್ಕೂ ಹಾಕ್ತೀವಿ. ಇದಕ್ಕೆ ಸ್ಪೆಷಲಾಗಿ ಕಲರ್ ಬರುತ್ತೆ, ಒಂದು ಕಲರ್ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿರುತ್ತೆ. ಇವಾಗ ವಾಟ್ರ್ ಆ್ಯಡ್ ಮಾಡಿದ್ದೀನಿ ನೋಡಿ, ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ವಾಟ್ರ್ ಆ್ಯಡ್ ಮಾಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನೊಂದು ಸ್ವಲ್ಪ ಅದು ಕಾಯಬೇಕು, ವಾಟ್ರಲ್ಲಿ ನೀಟಾಗಿ ಬೇಯಬೇಕು. ಅದು ಒಂದು ಸ್ವಲ್ಪ ಹೊತ್ತು ಕಾಯಬೇಕದು. ಕಾಯ್ತಾ ಇದ್ದಂಗೆ ನಾನು ಆಲ್ರೆಡಿ ಒಂದು ನಿಂಬೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಪೀಸು, ಅದನ್ನು ಹಾಕಬೇಕು. ಅದು ಜಾಸ್ತಿ ಆಗಬಾರ್ದು. ನಿಮ್ಗೆ 4 ಹನಿ ಬಿದ್ದರೆ ಸಾಕು, ಅದಕ್ಕೆ 4-5 ಹನಿ ಬಿದ್ದರೆ ಸಾಕು. ಜಾಸ್ತಿ ಆದರೆ ಟೇಸ್ಟ್ ಹೋಗ್ಬಿಡುತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಏನಾಗಲ್ಲ, ಹಿಂಗೆ ಆಗಬೇಕು ಅಂತೇನಿಲ್ಲ, ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ ಅಷ್ಟೇ. ಅಂಥದ್ದೇನು ಸಮಸ್ಯೆ ಇಲ್ಲ. ಅದರಿಂದಾಗಿ ಅದನ್ನು ಆಲ್ರೆಡಿ ಹಾಕಿದ್ದೀನಿ. ಈಗ ನಿಂಬೆ ಹಾಕಿದ್ದೀನಿ ನೋಡಿ, ಸ್ವಲ್ಪ ಹಂಗೆ ಬೇಯಬೇಕದು. ಆಲ್ರೆಡಿ ನಾನು ಆಲೂಗಡ್ಡೆನ ನುಣ್ಣಗೆ ಹಚ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನ ಇವಾಗ ಆ್ಯಡ್ ಮಾಡ್ತೀನಿ ನೋಡಿ. ಇವಾಗ ಆ್ಯಡ್ ಮಾಡ್ತೀನಿ. ಅದನ್ನು ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಎಲ್ಲ ಹಾಕ್ಬಿಟ್ಟು ಅದಕ್ಕೆ ಅದು ಬೇಯ್ತಾನೇ ಇರಬೇಕು. ಕೆಳಗಡೆಯಿಂದ ಬೆಂಕಿ ಹಂಗೆ ಉರಿತಾನೆ ಇರುತ್ತೆ. ಅದು ಲೈಟಾಗಿ ಇಟ್ಕೋಬೇಕು. ಟೈಮನ್ನು ಜಾಸ್ತಿ ಬೆಂಕಿ ಇಟ್ಕೋಬಾರ್ದು, ಬರ್ನಾಗ್ಬಿಡುತ್ತೆ, ಅಷ್ಟು ಇರಬಾರ್ದು. ನಾರ್ಮಲಾಗಿ ಲೈಟಾಗಿ ಇಟ್ಕೋಬೇಕು. ಲೈಟಾಗಿ ಉರಿತಾ ಇರೋದು ನೋಡಿ. ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಳಗಡೆ ಎಲ್ಲ ಮಿಕ್ಸಪ್ ಆಗುತ್ತೆ. ಕರಿಬೇವು ಸೊಪ್ಪು ಹಾಕಿ, ಇದು ಕೊತ್ತಂಬರಿ ಸೊಪ್ಪು, ಜಿಂಜರ್ ಗಾರ್ಲಿಕ್ಕು ಎಲ್ಲ ಮಿಕ್ಸಪ್ ಆಗಿ, ಆ ಉಪ್ಪು ಹಾಕಿದ್ದೀನಿ. ಅದೆಲ್ಲ ನೀಟಾಗಿ ಮಿಕ್ಸಪ್ ಆದರೆ ಒಳ್ಳೆ ಟೇಸ್ಟ್ ಬರುತ್ತೆ. ಆ ಟೇಸ್ಟ್ ಮತ್ತು ಕಲರ್ ಅಟ್ರಾಕ್ಟಿವ್ ಆಗಿರುತ್ತೆ. ಮಕ್ಕಳೆಲ್ಲ ಯೆಲ್ಲೋ ಕಲರ್ ಇದ್ದರೆ ಇಷ್ಟಪಡ್ತಾರೆ ತಿನ್ನೋಕ್ಕೆ. ಮನೇಲಿ ದೋಸೆ ಮಾಡಿ ಅಂತ. ಅದಕ್ಕೆ ನಾವು ಮೇಯ್ನು ದೋಸೆ ಜೊತೆ ಇದನ್ನು ಮಾಡಿಬಿಟ್ಟಿರ್ತೀವಿ. ಅದು ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ, ಮಕ್ಕಳೆಲ್ಲ ಇಷ್ಟಪಡ್ತಾರೆ ಅನ್ನೋ ಕಾರಣಕ್ಕೆ ನಾವು ಬಾಜಿನ ಸ್ವಲ್ಪ ನೀಟಾಗಿ ಚೆನ್ನಾಗಿ ಮಾಡ್ತೀವಿ. ಅದನ್ನು ಮಕ್ಕಳು ಇಷ್ಟಪಡ್ತಾರೆ. ಇವಾಗ ನೋಡಿ ಬಾಜಿ ರೆಡಿ ಆಯಿತು ಅಷ್ಟೇ, ಅದೇನು ಜಾಸ್ತಿ ಏನಿಲ್ಲ. ಇವಾಗ ಎಲ್ಲ ಆಲ್ರೆಡಿ ಬೆಂದಿರೋದ್ರಿಂದ ಲೈಟಾಗಿ ಬೆಂದು ಈಗ ನಾವು ಎತ್ತಿಕ್ಕೋತೀವಿ. ಈಗ ನಾವು ಆಲ್ರೆಡಿ ಇಟ್ಟು ರೆಡಿಯಾಗಿದೆ ನಮ್ಮ ಹತ್ರ, ಉಬ್ಬಿ ಇಟ್ಕೊಂಡಿರೋದು ನೋಡಿ. ಇವಾಗ ಹೆಂಗಾಗಿದೆ ನೋಡಿ, ಎಷ್ಟು ನೀಟಾಗಿ ಬಂದಿದೆ ನೋಡಿ. ಈ ಥರ ಚೆಕ್ ಮಾಡ್ಕೊಳ್ಳಿ. ಇನ್ ಕೇಸ್ ಜಾಸ್ತಿ ಗಟ್ಟಿ ಇದೆ ಅಂದರೆ ಸ್ವಲ್ಪ ವಾಟ್ರ್ ಆ್ಯಡ್ ಮಾಡ್ಕೋಬೋದು. ಜಾಸ್ತಿ ವಾಟ್ರ್ ಹಾಕ್ಬೇಡಿ, ಅದು ಮತ್ತು ಏನಾಗುತ್ತೆ ಹೋಗಿರುತ್ತೆ, ಅದು ಆಲ್ರೆಡಿ ಇದು ಬಂದಿರುತ್ತಲ್ಲ, ಅದು ಉಬ್ಕೊಂಡಿರುತ್ತಲ್ಲ, ಅದು ಡೌನ್ ಆಗುತ್ತೆ. ಅದಕ್ಕೆ ಜಾಸ್ತಿ ಹಾಕ್ಬಾರ್ದು. ಲೈಟಾಗಿ ವಾಟ್ರ್ ಹಾಕಿ ನಿಮಗೊಂದು ಮೀಡಿಯಮ್ ಹದ ಮಾಡಿಬಿಟ್ಟು, ನಮ್ಮ ಹತ್ರ ನೋಡಿ ಈ ಥರ ಕಾವಲಿ ಇದೆ. ಆ್ಯಕ್ಚುಲಿ ಇದು ಕಾಸ್ಟ್ ಐರನ್ನದು, ಅದೊಂದು 6 mm ಥಿಕ್ನೆಸ್ ಇರೋದು. ಅದರಲ್ಲಿ ನೀಟಾಗಿ ದೋಸೆ ಬರುತ್ತೆ. ಇಲ್ಲಾಂದರೆ ಕಾವಲಿ ಇದ್ದರೆ ಆಗಲ್ಲ. ನಾರ್ಮಲ್ ಕಾವಲಿ ಆದರೆ ಅಷ್ಟು ನೀಟಾಗಿ ಬರೋಲ್ಲ. ಇದು ಮನೇಲಿ ನಾವು ಇದ್ರಲ್ಲಿ ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾವು ತೊಗೊಂಡಿದ್ದೀವಿ ನೋಡಿ. ಈ ಥರ ಎಣ್ಣೆ, ಅದು ಯಾವುದು ಎಣ್ಣೆ ಅಂದರೆ ನೀವು ಜಿಂಜರ್ ಆಯಿಲ್ ಅಂತಾರೆ, ನಾವು ಎಳ್ಳೆಣ್ಣೆ ಯೂಸ್ ಮಾಡ್ತೀವಿ. ಎಳ್ಳೆಣ್ಣೆ ದೋಸೆ ಮಾಡೋಕ್ಕೆ ಅದು ಹೆಲ್ತಿಗೂ ಒಳ್ಳೆಯದು. ಇನ್ನೊಂದು ನೀಟಾಗಿ ದೋಸೆ ಎದ್ದೇಳುತ್ತೆ ಹಾಕಿದ್ರೆ. ಬೇರೆ ಎಣ್ಣೆ ಹಾಕಿದ್ರೆ ನಿಮಗೆ ಅಷ್ಟು ಎದ್ದೇಳಲ್ಲ, ಇದು ಥಿಕ್ನೆಸ್ ಜಾಸ್ತಿ ಇರುತ್ತೆ. ಅದರಿಂದಾಗಿ ನೋಡಿ ಈ ಥರ ಹಾಕ್ಬಿಟ್ಟು ನೀಟಾಗಿ ಮಾಡ್ಕೋಬೇಕು. ಮನೆಯಲ್ಲಿ ನಾವೇ ಮಾಡಬೇಕು. ಹಿಂಗೆ ಇರಬೇಕು ಅಂತೇನಿಲ್ಲ, ಹಿಂಗೆ ಬೇಕಾ ಮಾಡ್ಬೋದು. ನೀಟಾಗಿ ಮಾಡ್ಕೋಬೇಕು ನೋಡಿ. ಇವಾಗ ತುಪ್ಪ ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ, ಏನಕ್ಕಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ಕ್ರಿಸ್ಪಿ ಬರುತ್ತೆ ದೋಸೆ, ಅಲ್ಲಿ ಕ್ರಿಸ್ಪಿ ಬರುತ್ತೆ. ಅದಕ್ಕೋಸ್ಕರ ನಾವು ಗೀ ಹಾಕ್ಕೊಂಡಿದ್ದೀವಿ. ನಾವು ಗೀನ ಹಾಕ್ಬಿಟ್ಟು ಸ್ವಲ್ಪ ಮುಚ್ಚಳ ಹಾಕಬೇಕು. ಮುಚ್ಚಳ ಹಾಕ್ಬಿಟ್ಟು 1 ನಿಮಿಷ ಸಾಕು, ಒಂದು ನಿಮಿಷದಷ್ಟು ಮಾಡಿಕೊಂಡ್ರೆ ನಮಗೆ ಆ ದೋಸೆ ಗರಿಯಾಗಿರೋ ದೋಸೆ ರೆಡಿ ಆಗಿಬಿಡುತ್ತೆ. ಅಲ್ಲಿ ನಾವೀಗ ದೋಸೆನ ಹೆಚ್ಚಿದ್ದೀವಿ ಆಲ್ರೆಡಿ, ನಿಮಗೆ ಅದು ಕಾಣುತ್ತೆ ನೋಡಿ. ಇಲ್ಲಿ ಮಾಡ್ತಾಯಿದ್ದೀವಿ ನೋಡಿ, ಹಾಕಿದ್ದೀವಿ. 2ನೇ ದೋಸೆ ಮಾಡ್ತಾಯಿದ್ದೀವಿ. ಇವಾಗ ಅದು ಹೆಂಗೆ ಬರುತ್ತೆ ಅಂತ ನಾನು ತೋರಿಸ್ತೀನಿ ನೋಡಿ. ಇವಾಗ ಅದು ಹೆಂಗೆ ದೋಸೆ ಹೆಂಗೆ ಬರುತ್ತೆ ಅಂತ ಈಗ ನೋಡಿ. ನಾನು ಇವಾಗ ಸ್ವಲ್ಪ ಗರಿಯಾಗಿ ಅದಕ್ಕೆ ತುಪ್ಪ ಹಾಕ್ತೀವಿ ನಾವು. ತುಪ್ಪ ಹಾಕ್ಬಿಟ್ಟು ಅದನ್ನು ನೀಟಾಗಿ ಬೇಯಿಸ್ಬೇಕು. ಮತ್ತು ಮುಚ್ಚಳ ಹಾಕ್ಬಿಟ್ಟು ಅದು ಹಾಕ್ಬಿಟ್ಮೇಲೆ ಅದು ಹೆಂಗೆ ಬರುತ್ತೆ ಅಂತ ನಾನು ತೋರಿಸ್ತೀನಿ.
ಅದು ತುಪ್ಪ ಹಾಕ್ಬಿಟ್ಟು ನೋಡಿ, ಇವಾಗ ತುಪ್ಪ ಹಾಕಿ ಅದು ಬಾಯ್ಲ್ ಆಗ್ತಾ ಇದೆ ನೋಡಿ, ಅದು ನೀಟಾಗಿ ಅದು ಹಂಗೆ ರೋಸ್ಟ್ ಆಗಿಬಿಡುತ್ತೆ ನೋಡಿ. ಅದು ರೋಸ್ಟ್ ಆಗಿ ಕ್ರಿಸ್ಪಿಯಾಗಿ ಬಂದುಬಿಡುತ್ತೆ. ನಾವು ಏನು ಮಾಡಬೇಕು, ಅದಕ್ಕೆ ಆ ಬಾಜಿ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಸೆಂಟ್ರಿಗೆ ಹಾಕ್ಬಿಟ್ಟು ನಾವೀಗ ಏನು ಮಾಡಬೇಕು ಅಂತ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟೆ ಮನೇಲಿ ಮಕ್ಕಳಿಗೆ ಬ್ರೇಕ್ಫಾಸ್ಟಿಗೆ ಸ್ಕೂಲ್ಗೆ ಹೋಗೋಕ್ಕೆ ನಂಗೆ ಸ್ಪೆಷಲ್ ಬೇಕು ಇದು ಬೇಕಂತ ನೋಡಿ ಹೆಂಗೆ ಬಂತು ನೋಡಿ, ಆ ಕಲರ್ ಹೆಂಗೆ ಬಂದಿದೆ ನೋಡಿ. ಮಕ್ಕಳು ನೋಡಿದ್ರೆ ಹಂಗೆ ಇಷ್ಟಪಡ್ತಾರೆ, ಆ ಕಲರ್ ನೋಡಿಬಿಟ್ಟು ನೀಟಾಗಿ ಇಷ್ಟಪಡ್ತಾರೆ ಮಕ್ಕಳು. ಅದೇ ಥರ ನಾವು ಮಾಡಿದ್ರೆ ಗರಿ ಗರಿಯಾಗಿರೋ ಮಸಾಲೆ ದೋಸೆ ತುಂಬ ಹೆಲ್ದಿ ಆ್ಯಂಡ್ ಟೇಸ್ಟ್ ಫುಡ್ಡು ವಿತೌಟ್ ಎನಿ ಕೆಮಿಕಲ್ಸು ಚೆನ್ನಾಗಿರುತ್ತೆ, ಮನೇಲೇ ರೆಡಿ ಮಾಡ್ಕೋಬೋದು. ಸ್ನೇಹಿತರೆ, ಈ ಥರ ವೀಡಿಯೋಗಳನ್ನು ನೋಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾವು ಇದೇ ಥರ ತುಂಬ ಒಳ್ಳೊಳ್ಳೆ ವೀಡಿಯೋಗಳನ್ನು ಮಾಡ್ತಾಯಿರ್ತೀವಿ. ಮನೆಯಲ್ಲಿ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಯಾವ ಥರ ಮಾಡ್ಬೋದು, ಇಲ್ಲ ಅಡುಗೆ ಮಾಡೋದು, ನಾನ್ ವೆಜ್ ಅಡುಗೆ ಇರ್ಬೋದು, ಸಂಡೇ ಸ್ಪೆಷಲ್ ಇರ್ಬೋದು, ಈ ಥರ ವಿಶೇಷವಾಗಿರೋ ಅಡುಗೆನೆಲ್ಲ ಮಾಡ್ತಾಯಿರ್ತೀವಿ. ಸ್ಪೆಷಲಾಗಿ ನಾವು ಯಾವುದೇ ಕೆಮಿಕಲ್ ಹಾಕಲ್ಲ, ನಾವು ನ್ಯಾಚುರಲಾಗಿ ಏನು ಸಿಗುತ್ತೋ ಅದನ್ನೇ ಯೂಸ್ ಮಾಡ್ಕೊಂಡು ಮಾಡೋದು. ಅದು ಹೆಂಗೆ ಮಾಡೋದು ಅಂತ ತೋರಿಸ್ತೀವಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ.